ನೆನ್ನೆಯಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕೆ ಬೇಜಾರಾಯಿತು, ಏನಕ್ಕೆ ಬೇಜಾರಾಯಿತು ಮತ್ತು ಏನೇನು ಆರ್ಡರ್ಸ್ ಇತ್ತು ಅಂತ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಯ್ ನಮಸ್ತೆ, ಇದು ನೆನ್ನೆಯ ಮಿನಿ ಬ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮತ್ತು ಅದನ್ನೆಲ್ಲ ಹುರಿತಾ ಇದ್ದೀನಿ. ಒಬ್ರು ಆರ್ಡ್ರ್ ಕೊಟ್ಟಿದ್ದರು, 1/4 kg ಒಬ್ರಿಗೆ, ಒಂದು ಅರ್ಧ kg ಒಬ್ರಿಗೆ ಗೊಜ್ಜು ಮಾಡಿಕೊಡೋಕ್ಕಾಗುತ್ತಾ, ನಾವು ಟ್ರಿಪ್ ಹೋಗಬೇಕು ಅಂತ ಕೇಳಿದರು. ಹಂಗಾಗಿ ಮಾಡ್ತಾಯಿದ್ದೀನಿ. ಅವರು ಸಂಜೆ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ಆರ್ಡರ್ಸ್ ಬಂದುಬಿಟ್ಟು ಜಾಸ್ತಿ ಉಪ್ಪಿಟ್ಟು ಐಟಮ್ಮೇ ಬಂದಿದೆ. ಪ್ಲೈನ್ ಉಪ್ಪಿಟ್ಟು ಮತ್ತು ತರಕಾರಿ ಉಪ್ಪಿಟ್ಟು ಈ ಥರ ಬಂದಿತ್ತು. ಇನ್ನೊಂದು ಏನು ಅಂದರೆ ಖಾರಮ್ ದೋಸೆ ಮತ್ತು ಮಸಾಲೆ ದೋಸೆ ಈ ಥರ ದೋಸೆನೂ ಬಂದಿತ್ತು. ಕೆಲವೆಲ್ಲ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಯಾವಾಗಲೂ ಒಂದೇ ಸಮನೆ ಇರಲ್ವಲ್ಲ, ಒಂದೊಂದು ಸರಿ ವೀಡಿಯೋ ಮಾಡೋಕ್ಕಾಗುತ್ತೆ, ಒಂದೊಂದು ಸರಿ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಆರ್ಡ್ರ್ ಬಂದಿತ್ತು, ಚಪಾತಿ, ಚಿಕನ್ ಗ್ರೇವಿ ಮತ್ತು ಅನ್ನ ರಸಮ್ ಮಾಡಿಕೊಡ್ತೀರಾ ಅಂತೇಳ್ಬಿಟ್ಟು ಫೋನ್ ಮಾಡಿದರು. ಅವ್ರಿಗೂ ಸಹ ಮಾಡಿ ಕಳಿಸ್ದೆ. ಇನ್ನೊಂದು ಊಟ ಬಂದುಬಿಟ್ಟು ಒಂದು 4 ಊಟ ಮಾಡಿಕೊಡಿ ಅಂತೇಳ್ಬಿಟ್ಟು ಕೇಳಿದರು. ಅದನ್ನು ಪ್ಯಾಕ್ ಮಾಡಿ 1 ಗಂಟೆಗೆ ಬರ್ತೀವಿ ಅಂತ ಹೇಳಿದರು. 1 ಗಂಟೆಗೆ ಕಾದು ಅವರು ಬೇಗನೆ ಬರಲಿಲ್ಲ. ಊಟ ಎಲ್ಲ ತಣ್ಣಗಾಯಿತು ಅಂತೇಳ್ಬಿಟ್ಟು 2:30ಗೆ ಬಂದು ತೊಗೊಂಡೋದ್ರು. ಅದೊಂದು ಬೇಜಾರು. ಒಂದೊಂದು ಸರಿ ಆರ್ಡ್ರ್ ಮಾಡ್ತಾರೆ, ಬೇಗ ಬಂದು ತೊಗೊಂಡೋಗಲ್ಲ. ಎಷ್ಟು